ಹಾಯ್ ವೀವರ್ಸ್, ವೆಲ್ಕಮ್ ಟು ಕ್ಷತ್ರಿಯ ಬ್ಯಾಂಗ್ಳೂರ್ ಕಿಚನ್. ಚಿಕನ್ ಎಗ್ ರೋಲ್ ಅತಿ ಸುಲಭವಾಗಿ ಮನೇಲಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಹಿಟ್ ಮಾಡಿ. ಮೊದಲಿಗೆ ನಾವು ಪರಾಟ ಮಾಡ್ಕೊಳ್ಳಿಕ್ಕೆ ಮೈದಾ ಹಿಟ್ಟು ಕಲಿಸ್ಕೋಬೇಕು. 1 ಕಪ್ ಮೈದಾ, ಚಿಟಿಕೆ ಉಪ್ಪು, 1 ಸ್ಪೂನ್ ಎಣ್ಣೆ, ನಂತರ ಬಿಸಿ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ಇದು ನೆನಿಬೇಕು, ಅದಕ್ಕೋಸ್ಕರ ಮೊದಲೇ ನಾವು ಕಲಸಿ ಇಟ್ಕೊಳ್ಳೋಣ. ನಂತರ ಇಟ್ಟೊಣಗಬಾರ್ದು ಅಂತ 1 ಸ್ಪೂನ್ ಎಣ್ಣೆಯನ್ನು ಹಾಕಿ ನಾನು ಅರ್ಧ ಗಂಟೆಗಳ ಕಾಲ ನೆನೆಯಕ್ಕೆ ಇಡ್ತಿದ್ದೀನಿ. ಈಗ ಸ್ಟಫಿಂಗ್ ರೆಡಿ ಮಾಡೋಣ. 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಕಾದ ನಂತರ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ 1, ನಂತರ 1 ಟೊಮ್ಯಾಟೊ. ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕಿದ್ದೀವಿ ಅನ್ನೋದು ಗೊತ್ತಾಗಬಾರ್ದು, ಅಷ್ಟರ ಮಟ್ಟಿಗೆ ನಾವು ಫ್ರೈ ಮಾಡಬೇಕು. ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿ ಆಗುತ್ತೆ. 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೀನಿ ನಾನು. ನೀವು ಬೇಕಿದ್ರೆ ಸಣ್ಣದಾಗಿ ಹಚ್ಕೊಂಡು ಸಹ ಹಾಕ್ಬೋದು ಗಾರ್ಲಿಕ್ ಮತ್ತು ಜಿಂಜರ್ನ, ಬಟ್ ಇದೇ ಬೆಸ್ಟು. ನಂತರ ನಾನು 200 ಗ್ರಾಮ್ ಅಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಿದ್ದೀನಿ. ಮೊದಲಿಗೆ ಚಿಕನ್ ಜೊತೆಗೆ ಈರುಳ್ಳಿ ಮತ್ತು ಟೊಮ್ಯಾಟೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾವು ಸಾಲ್ಟ್ ಮತ್ತು ಅರಿಶಿಣದ ಪುಡಿಯನ್ನು ಹಾಕೋಣ. ಫಸ್ಟ್ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನಿಲ್ಲಿ ಚಿಟಿಕೆ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. ಬೋನ್ಲೆಸ್ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಬೇಯುತ್ತೆ, ಅಂದ್ರೂ ಸ್ವಲ್ಪ 1 ಕಪ್ ನೀರು ಹಾಕಿ ಕೂಡ ಬೇಯಿಸ್ಕೋಬೋದು. ಇದನ್ನ ಒಳ್ಳೆ ಮಿಕ್ಸ್ ಮಾಡ್ಕೊಂಡಾದಮೇಲೆ 20 ಮಿನಿಟ್ಸ್ ಬೇಯಕ್ಕೆ ಬಿಡಬೇಕು. 20 ಮಿನಿಟ್ಸ್ ಆಗಿದೆ. 1 ಸ್ಪೂನ್ ಖಾರದ ಪುಡಿ, 3 ಟೇಬಲ್ ಸ್ಪೂನ್ ಆಗೋಷ್ಟು ಟೊಮ್ಯಾಟೊ ಸಾಸ್, 1/4 ಟೀ ಸ್ಪೂನ್ ಆಗೋಷ್ಟು ಸೋಯಾ ಸಾಸ್, ನಂತರ ಚಿಕನ್ ಮಸಾಲ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಸ್ವಲ್ಪ ಸ್ಪೈಸಿ ಬೇಕು ಅಂದರೆ ಸ್ವಲ್ಪ ಪೆಪ್ಪರ್ ಪೌಡರ್ ಎಲ್ಲನೂ ಆ್ಯಡ್ ಮಾಡ್ಕೋಬೋದು, ಇಲ್ಲ ಸ್ವೀಟಿಯಾಗಿ ಇರಬೇಕು ಅಂದರೆ ಇಷ್ಟೇ ಮಸಾಲ ಸಾಕು. ಈಗೆಲ್ಲ ಮಿಕ್ಸ್ ಆಯಿತು ಚೆನ್ನಾಗಿ. ಮತ್ತು ಇದನ್ನು 20 ನಿಮಿಷಗಳ ಕಾಲ ಬೇಯಕ್ಕೆ ಇಡ್ತಿದ್ದೀನಿ. ಆಗಿದೆ. ಇವಾಗ ಇದು ಕೊತ್ತಂಬರಿ ಸೊಪ್ಪು ಹಾಕಿ ಸೈಡಲ್ಲಿ ಇಟ್ಕೊತಿದ್ದೀನಿ. ನಂತರ ನಾನಿಲ್ಲಿ 3 ಮೊಟ್ಟೆಯನ್ನು ತೊಗೊಂಡು ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ಬೀಟ್ ಮಾಡಿ ಹಂಗೆ ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ನಂತರ ಇಲ್ಲಿ ನಾವು ಪರಾಟ ರೆಡಿ ಮಾಡ್ಕೊಳ್ಳೋಣ. ಕಲಸಿಟ್ಕೊಂಡಿದ್ವಲ್ಲ ಆ ಹಿಟ್ಟಲ್ಲಿ ಈ ಅಳತೆಯಲ್ಲಿ 3 ಆಗುತ್ತೆ. ಇವಾಗ ಸಣ್ಣದಾಗಿ ಒಂದು ಉಂಡೆ ತೊಗೊಂಡು ಅದನ್ನು ಚಪಾತಿ ಥರ ಮೊದಲಿಗೆ ಲಟ್ಟಿಸ್ಕೋಬೇಕು. ಚೆನ್ನಾಗಿ ರೋಲ್ ಮಾಡ್ಕೊಬೇಕು ಅದನ್ನು ಈ ಥರ, ಆವಾಗ ರೌಂಡ್ ಶೇಪ್ ಬರುತ್ತೆ. ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಚಪಾತಿ ಥರ ನಾವು ಮೊದಲಿಗೆ ಲಟ್ಟಿಸ್ಕೋಬೇಕು ಈ ಥರ. ಮತ್ತು ಇದು ಬೆಣ್ಣೆ ಬಟರ್ನ ತೊಗೊಂಡು ನಾನು ಫಸ್ಟು ಮೇಲೆ ಅಪ್ಲೈ ಮಾಡ್ತಾಯಿದ್ದೀನಿ. ನಂತರ ಸ್ವಲ್ಪ ಮೈದಾ ಹಿಟ್ಟನ್ನು ಅದ್ರ ಮೇಲೆ ಹಾಕ್ತೀನಿ. ಇವಾಗ ಲೇಯರ್ ಆಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ, ಪರಾಟ ಮಾಡ್ಕೊಳ್ಳೋದಲ್ವ ಇದು, ಅದಕ್ಕೋಸ್ಕರ. ಈಗ ಸ್ವಲ್ಪ ಮೈದಾ ಹಿಟ್ಟನ್ನು ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ತಿದ್ದೀನಿ. ಸ್ಪ್ರಿಂಕಲ್ ಮಾಡಿದ ನಂತರ ಚಾಕುವಿಂದ ನಾನು ಮಧ್ಯದಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಈ ಥರ ಮಾಡಿಕೊಂಡು ನಾವು ಸೈಡಿಂದ ರೋಲ್ ಮಾಡ್ಕೊಂಡು ಹೋಗಬೇಕು. ಈ ಥರ ರೋಲ್ ಮಾಡ್ಕೋಬೇಕು, ಲೇಯರ್ ಆಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ. ಇದು ಈಸಿ ಸ್ಟೆಪ್ಪು, ಬೇಗ ಈಸಿಯಾಗಿ ಮಾಡ್ಬೋದು. ನಂತರ ಈಗ ಮೇಲಿಂದ ಈ ಥರ ಪ್ರೆಸ್ ಮಾಡಬೇಕು. ಲೇಯರ್ ಆಗಿ ಪರಾಟ ಥರ ಬರುತ್ತೆ, ನೋಡ್ತಿದ್ರಲ್ಲ ಈ ಥರ. ಮತ್ತು ಇದನ್ನು ನಾನು ಮತ್ತೆ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಚಪಾತಿ ಥರ ಲಟ್ಟಿಸ್ಕೊತಿದ್ದೀನಿ. ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಜಾಸ್ತಿ ಮಂದ ಆದರೆ ರೋಲ್ ಚೆನ್ನಾಗಿರಲ್ಲ. ನೀಟಾಗಿ ಈ ಥರ ಲಟ್ಟಿಸ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ರೆಸಿಪಿ ಇದು. ನೋಡಿ, ಈ ಥರ ನೀಟಾಗಿ ಲಟ್ಟಿಸ್ಕೊಂಡಿದ್ದ ನಂತರ
ನಾವು ಇದನ್ನು ಮತ್ತೆ ಹಂಚಲ್ಲಿ ಸುಡಬೇಕು. ರೌಂಡ್ ಶೇಪಾಗಿ ನೀಟಾಗಿ ಬಂದಿದೆ ನೋಡಿ. ಈ ಥರ ತೆಳ್ಳಗೇನೆ ಲಟ್ಟಿಸ್ಕೊಂಡ್ಮೇಲೆ ಈ ಥರ ಕೈ ಹಾಕ್ಕೊಂಡು ಬಡಿಬೇಕು. ಈ ಥರ ಮಾಡ್ಕೋಬೇಕು, ಫ್ಲಿಪ್ ಮಾಡಬೇಕು. ಅದರ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಪ್ಯಾನಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು. ಇವಾಗ ಕಾದಿದೆ. ಮಾಡಿಟ್ಕೊಂಡಿರೋಂಥ ಪರಾಟ ಹಾಕ್ತಿದ್ದೀನಿ. ನಂತರ ಇಲ್ಲಿ ಎಣ್ಣೆಯನ್ನು ಹಾಕ್ತಿದ್ದೀನಿ, ಸ್ವಲ್ಪ ಕ್ರಿಸ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ನೋಡಿ ಚೆನ್ನಾಗಿ ಬಬಲ್ಸ್ ಎಲ್ಲ ಬಂದಿದೆ. ಟರ್ನ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಹಾಕಬೇಕು, ಪರ್ಫೆಕ್ಟ್ ಇರುತ್ತೆ. ಆವಾಗ ನಾವು ಬೀಟ್ ಮಾಡ್ಕೊಂಡಿದ್ವಲ್ಲ ಆ ಮೊಟ್ಟೆ, ಅದನ್ನು ಹಾಕ್ತಿದ್ದೀನಿ ನಾನೀಗ. 2 ಮಿನಿಟ್ಸ್ ಆದಮೇಲೆ ಇದನ್ನು ಮತ್ತೆ ಫ್ಲಿಪ್ ಮಾಡ್ಕೋಬೇಕು. ಸಿಮ್ಮಲ್ಲೇ ನೀವು ಬೇಯಿಸಬೇಕು, ಜಾಸ್ತಿ ಉರಿ ಇಟ್ಕೊಂಡು ಬೇಯಿಸೋಕ್ಕೆ ಹೋಗಬೇಡಿ, ಸೀದೋಗ್ಬಿಡುತ್ತೆ. ಈಗ ಫ್ಲಿಪ್ ಮಾಡಿದ್ದೀನಿ. ಮೊಟ್ಟೆನ ಒಂದು 5 ನಿಮಿಷ ನಾವು ಬೇಯಿಸ್ಕೋಬೇಕು ಸಿಮ್ಮಲ್ಲೇ. ನೋಡ್ತಿದ್ದೀರಲ್ಲ, ಇವಾಗ ನೀಟಾಗಿ ಆಗಿದೆ. ಮತ್ತೆ ನಾನು ಒಂದು 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಈಗ ರೆಡಿ ಆಗಿದೆ. ಇದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಅದೇ ಥರ 3 ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಪರಾಟಾಗೆ ನಾನು ಮಾಡಿಟ್ಕೊಂಡಿದ್ವಲ್ಲ ಚಿಕನ್ ಸ್ಟಫಿಂಗ್, ಅದನ್ನ ಈ ಥರ ಉದ್ದಕ್ಕೆ ಹಾಕ್ತಿದ್ದೀನಿ. ನೀವು ಬೇಕಿದ್ರೆ ಸೌತೆಕಾಯಿ, ಕ್ಯಾಪ್ಸಿಕಮ್, ಟೊಮ್ಯಾಟೊ ಎಲ್ಲ ವೆಜಿಟೇಬಲ್ಸ್ ಬೇಕಿದ್ರೆ ಆ್ಯಡ್ ಮಾಡ್ಬೋದು. ನಾನು ಬರೀ ಆನಿಯನ್ನ ಆ್ಯಡ್ ಮಾಡ್ತಿದ್ದೀನಿ. ಮಯೋನೀಸ್ ಸಾಸು, ಟೊಮ್ಯಾಟೊ ಸಾಸ್, ಯಾವ ಸಾಸ್ ಬೇಕಿದ್ರೆ ನಿಮಗೆ ಇಷ್ಟನೋ ಅದನ್ನು ಹಾಕೋಬೋದು. ಈ ಥರ ರೋಲ್ ಮಾಡಬೇಕು. ನೋಡ್ತಿದ್ದೀರಲ್ಲ, ಚಿಕ್ಕದಾಗಿ ಮಾಡಲಿಕ್ಕಾಗಲ್ಲ, ಇದು ಇಷ್ಟಾಗೆ ಮಾಡೋಕ್ಕಾಗೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.